ಫ್ರೆಂಡ್ಸ್, ನಾವು ಈ ದಿನ ಟ್ಯಾಲಿಲಿ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದ್ರೆ ಎರರ್ ರೆಕ್ಟಿಫಿಕೇಶನ್ ಅಂತೇಳಿ. ಈ ಎರರ್ ರೆಕ್ಟಿಫಿಕೇಶನ್ ಏನಪ್ಪಾ ಅಂದ್ರೆ, ನಾವು ಲೆಡ್ಜರ್ಸ್ ಆಗಲಿ ವೋಚರ್ಸ್ ಆಗಲಿ ಎಂಟ್ರಿ ಮಾಡಿರ್ತೀವಲ್ಲ, ಬೈ ಮಿಸ್ಟೇಕ್ ಏನಾದರೂ ತಪ್ಪು ಮಾಡಿರ್ತೀವಿ ಅಂದ್ರೆ ಅಮೌಂಟ್ ಆಗಲಿ ಇಲ್ಲ ನೇಮ್ ಆಗಲಿ ಮಿಸ್ಟೇಕ್ ಹಾಕಿರ್ತೀವಲ್ಲ, ಅದನ್ನ ಯಾವ ರೀತಿ ಇಲ್ಲಿ ಸಾಲ್ವ್ ಮಾಡ್ಬೇಕಂತೇಳಿ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ, ಈ ಪ್ರಾಬ್ಲಮ್ನ ನೋಟ್ ಮಾಡ್ಕರಿ. ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಇದು ಪ್ರಾಬ್ಲಮ್. ಅದ್ರ ತಳಗಡೆ ಇದೆಯಲ್ಲ ಎರರ್ಸ್ ಅಂತೇಳಿ. ಈ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಈ ಪ್ರಾಬ್ಲಮ್ ಪ್ರಕಾರ ಏನೋ ಎರರ್ಸ್ ಮಾಡಿದ್ದೀನಿ, ತಳಗಡೆ ಎರರ್ಸ್ ಅಂತ ತೋರಿಸ್ತಿದೆಯಲ್ಲ, ಅದನ್ನ ನೋಡ್ಕೊಂಡು ನಾನು ಸರಿ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತೇಳಿ ಮಾಡೋಣಂತೆ. ಫಸ್ಟ್ ನಾನೊಂದು ಕಂಪ್ನಿ ಅಂತ ಕ್ರಿಯೇಷನ್ ಮಾಡ್ತೀನಿ. Alt F3 ಅಂತ ಪ್ರೆಸ್ ಮಾಡಿ. ಇಲ್ಲಿ ಕ್ರಿಯೇಟ್ ಕಂಪ್ನಿ ಅಂತಿದೆಯಲ್ಲ, ಕ್ರಿಯೇಟ್ ಕಂಪ್ನಿಯಲ್ಲಿ ಮಿಸ್ಟರ್ ರಾಕೇಶ್ ಕಂಪನಿ ಅಂತೇಳಿ ನಾನು ಒಂದು ಕಂಪನಿ ಕ್ರಿಯೇಷನ್ ಮಾಡ್ತೀನಿ. ಅಡ್ರೆಸ್ ಹುಬ್ಳಿ ಅಂತೇಳಿ ಕೊಟ್ಟು Ctrl+A ಅಂತ ಪ್ರೆಸ್ ಮಾಡಿ ಸಿಂಪಲ್ ಆಗಿ ಒಂದು ಕಂಪ್ನಿನ ಸೇವ್ ಮಾಡಿರ್ತೀನಿ. ನೆಕ್ಸ್ಟ್ ತಿಂಗು ಲೆಡ್ಜರ್ಸ್ ಕ್ರಿಯೇಷನ್ ಮಾಡ್ಬೇಕಲ್ಲ, ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಅಕೌಂಟಿಂಗ್ ಇನ್ಫೋದಲ್ಲಿ ಹೋಗಿ ಲೆಡ್ಜರ್ಸ್ ಅಂತಿದೆಯಲ್ಲ, ಲೆಡ್ಜರ್ಸ್ ಅಲ್ಲಿ ಮಲ್ಟಿಪಲ್ ಲೆಡ್ಜರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತೀನಿ. ಇದರಲ್ಲಿ ಆಲ್ ಐಟಮ್ಸ್ ಅಂತ ತಗೊಂಡು ಮಿಸ್ಟರ್ ರಾಕೇಶ್ ಅಂತೇಳಿ ಒಂದು ಲೆಡ್ಜರ್ ಕ್ರಿಯೇಷನ್ ಮಾಡ್ತೀನಿ. ಇದು ಅಂಡರ್ ಬಿಸ್ನೆಸ್ ಓನರ್ ಅಲ್ಲ, ಕ್ಯಾಪಿಟಲ್ ಅಕೌಂಟ್ ಅಂಡರ್ ಬರುತ್ತೆ. ನೆಕ್ಸ್ಟ್ ಈ ಓಪನ್ ನ್ಯೂ ಬ್ಯಾಂಕ್ ಅಕೌಂಟ್ SBI ವಿತ್ ಓಪನಿಂಗ್ ಬ್ಯಾಲೆನ್ಸ್ 1,50,000 rupees ಅಂತಿದ್ದಲ್ಲ, SBI ಬ್ಯಾಂಕ್ ಅಂತೇಳಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ಲೆಡ್ಜರು, ಆ್ಯಂಡ್ ಅದು ಬ್ಯಾಂಕ್ ಅಕೌಂಟ್ ಅಂಡರ್ ಬರುತ್ತೆ. ಅದೇ ರೀತಿ ಓಪನಿಂಗ್ ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಿದೆ 1,50,000 rupees. ಓಪನಿಂಗ್ ಬ್ಯಾಲೆನ್ಸ್ ಅಂತಂದರೆ ಆಲ್ರೆಡಿ ಅದರಲ್ಲಿ ಅಮೌಂಟ್ ಇದೆ ಅಂತೇಳಿ ಅರ್ಥ. ಇಲ್ಲಿ 1,50,000 rupees ಇದೆಯಲ್ಲ, ಈ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲ ಹಾಕಿ ನಾನು ಎಂಟರ್ ಪ್ರೆಸ್ ಮಾಡಿ. ನೆಕ್ಸ್ಟ್ ಸ್ಕೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್ ಅಂತಿದೆ. ಸ್ಕೂಟರ್ ಅನ್ನೋ ಒಂದು ಲೆಡ್ಜರ್ ಕ್ರಿಯೇಷನ್ ಮಾಡ್ತೀನಿ. ಆ ಸ್ಕೂಟರ್ ಅನ್ನೋದು ಬಿಸ್ನೆಸ್ಸಿಗೆ ಫಿಕ್ಸ್ಡ್ ಅಸೆಟ್ ಆಗಿರುತ್ತಲ್ಲ, ಇಲ್ಲಿ ಫಿಕ್ಸ್ಡ್ ಅಸೆಟ್ ಅಂಡರ್ ಗ್ರೂಪ್ಸಲ್ಲಿ ತೊಗೊತೀನಿ. ನೆಕ್ಸ್ಟ್ ತಿಂಗು ಸ್ಯಾಲರಿ ಪೇಡು 15,000 rupees ಅಂತಿದೆ. ಸ್ಯಾಲರಿ ಅಂತೇಳಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಸ್ಯಾಲರಿ ಎಲ್ಲ ಅದು ಎಕ್ಸ್ಪೆನ್ಸಸ್ ಅಲ್ಲ, ಬಿಸ್ನೆಸ್ಸಿಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಗ್ರೂಪಲ್ಲಿ ಬರುತ್ತೆ. ನೆಕ್ಸ್ಟ್ ಫರ್ನಿಚರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕು 25,000 rupees ಅಂತಿದೆಯಲ್ಲ, ಫರ್ನಿಚರ್ ಅನ್ನೋ ಒಂದು ಲೆಡ್ಜರ್ ಕ್ರಿಯೇಷನ್ ಮಾಡ್ತೀನಿ. ಅದು ಫಿಕ್ಸ್ಡ್ ಅಸೆಟ್ ಆಗಿರುತ್ತೆ. ನೆಕ್ಸ್ಟ್ ಪೆಟಿ ಇನ್ಕಮ್ ಥ್ರೂ ಬ್ಯಾಂಕ್ ಅಂತಿದೆ. ಪೆಟಿ ಇನ್ಕಮ್ ಅಂದರೆ ನಮಗೆ ಇನ್ಕಮ್ ಬರ್ತಿದೆಯಲ್ಲ, ಅದು ಇಂಡೈರೆಕ್ಟ್ ಇನ್ಕಮ್ ಗ್ರೂಪ್ನಲ್ಲಿ ಬರುತ್ತೆ. ಡೊನೇಷನ್ ರಿಸೀವ್ಡ್ 600 rupees ಅಂತಿದೆಯಲ್ಲ, ಡೊನೇಷನ್ ರಿಸೀವ್ಡ್ ಅಂತೇಳಿ ಬರೀತೀನಿ ನಾನು. ನನಗೆ ಅದು ರಿಸೀವ್ ಆಗ್ತಿದೆಯಲ್ಲ, ಇಂಡೈರೆಕ್ಟ್ ಇನ್ಕಮ್ ಆಗಿರುತ್ತೆ ಅದು. ಮತ್ತು ಕಂಪ್ಯೂಟರ್ ಪರ್ಚೇಸ್ಡ್ 15,000 rupees ಅಂತಿದೆಯಲ್ಲ, ಕಂಪ್ಯೂಟರ್ ಅನ್ನೋದು ಫಿಕ್ಸ್ಡ್ ಅಸೆಟ್ ಆಗಿರುತ್ತೆ. ಹಾಗೆ ಕರೆಂಟ್ ಬಿಲ್ ಪೇಯ್ಡು 250 rupees ಅಂತಿದೆಯಲ್ಲ, ಕರೆಂಟ್ ಬಿಲ್ಲು ಎಲ್ಲ ಎಕ್ಸ್ಪೆನ್ಸಸ್ ಅಲ್ಲ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಬರುತ್ತೆ ಅದು. ಆಫೀಸ್ ಎಕ್ಸ್ಪೆನ್ಸಸ್ ಥ್ರೂ ಬ್ಯಾಂಕು 32,000 rupees ಅಂತಿದೆ. ಆಫೀಸ್ ಎಕ್ಸ್ಪೆನ್ಸಸ್ ಅನ್ನೋದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಬರುತ್ತೆ. ಈ ರೀತಿ ಲೆಡ್ಜರ್ಸ್ ಎಲ್ಲ ಆದಮೇಲೆ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ನೆಕ್ಸ್ಟ್ ತಿಂಗು ವೋಚರ್ ಎಂಟ್ರಿ ಮಾಡ್ಬೇಕಲ್ಲ, ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಮತ್ತೆ ಎಸ್ಕೇಪ್ ಕ್ಲಿಕ್ ಮಾಡಿ ಅಕೌಂಟಿಂಗ್ ವೋಚರ್ಸ್ ಅಲ್ಲಿ ಹೋಗಿ ಫಸ್ಟ್ ಒಂದು ಮಿಸ್ಟರ್ ರಾಕೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 3 lakh rupees ಅಂತಿದೆ. ಬಿಸ್ನೆಸ್ಸಿಗೆ ಅಮೌಂಟ್ ತರ್ತಾರಲ್ಲ ರಾಕೇಶ್ ಅನ್ನೋರು, ಅದು ನನಗೆ ರಿಸಿಪ್ಟ್ ಆಗುತ್ತೆ. F6 ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಮಿಸ್ಟರ್ ರಾಕೇಶ್ ಅಂತ ಸೆಲೆಕ್ಟ್ ಮಾಡಿಕೊಂಡು 3 lakh rupees ಅಮೌಂಟ್ ಹಾಕಿ ಎಂಟರ್ ಅಂತ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡ್ತೀನಿ. ಈ ಓಪನ್ ನ್ಯೂ ಬ್ಯಾಂಕ್ ಅಕೌಂಟ್ SBI ವಿತ್ ಓಪನಿಂಗ್ ಬ್ಯಾಲೆನ್ಸ್ 1,50,000 rupees ಅಂತಿದೆಯಲ್ಲ, ಅಂದರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಾರೆ ಅವರು. 1,50,000 rupees ಓಪನಿಂಗ್ ಬ್ಯಾಲೆನ್ಸ್ ಇದೆ ಆಲ್ರೆಡಿ ಅಂತ ತೋರಿಸಿದ್ದಾರೆ. ಅದನ್ನ ಆಲ್ರೆಡಿ ನಾವು ಲೆಡ್ಜರ್ಸ್ ಅಲ್ಲಿ ಎಂಟ್ರಿ ಮಾಡಿದೀವಲ್ಲ, ಮತ್ತೆ ವೋಚರ್ಸ್ ಅಲ್ಲಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ತಿಂಗ್ ಸ್ಕೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್ 18,000 rupees ಅಂತಿದೆಯಲ್ಲ, ಸ್ಕೂಟರ್ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಥ್ರೂ ಬ್ಯಾಂಕ್ ಅಂತ ಕೊಟ್ಟಿರೋದ್ರಿಂದ SBI ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕೂಟರ್ ಅಂತ ತಗೊಂಡು 18,000 rupees ಅಮೌಂಟ್ ಹಾಕ್ಬೇಕಾಗುತ್ತೆ. ಲಾಸ್ಟಿಗೆ ಎಂಟರ್ ಅಂತ ಹೊಡೆದು ಅಕ್ಸೆಪ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಯಾಲರಿ ಪೇಡು 15,000 rupees ಅಂತಿದೆ, ಅಂದರೆ ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇದು ಥ್ರೂ ಬ್ಯಾಂಕ್ ಅಂತ ಕೊಟ್ಟಿಲ್ಲ, ಅದಕ್ಕೆ ನಾನು ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಯಾಲರಿ ಪೇಡ್ ಅಂತಿದೆಯಲ್ಲ, ಸ್ಯಾಲರಿ ಪೇಡ್ ಅಂತ ಹಾಕಿ 15,000 rupees ಅಮೌಂಟ್ ಹಾಕಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಫರ್ನಿಚರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕು 25,000 rupees ಇದೆ, ಅಂದರೆ ಫರ್ನಿಚರ್ ಪರ್ಚೇಸ್ ಮಾಡಿದರೆ ಬ್ಯಾಂಕಿಂದ 25,000 rupees ಅಮೌಂಟ್ ಕೊಟ್ಟು ಇದು ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಥ್ರೂ ಬ್ಯಾಂಕ್ ಇರೋದ್ರಿಂದ SBI ಬ್ಯಾಂಕ್ ನಾನು ಸೆಲೆಕ್ಟ್ ಮಾಡ್ತೀನಿ ಅಂಡ್ ಫರ್ನಿಚರ್ ಅಂತ ಕೊಟ್ಟು 25,000 rupees ಅಮೌಂಟ್ ಹಾಕಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ಕೊಂತೀನಿ. ಹಾಗೆ ನೆಕ್ಸ್ಟ್ ಪೆಟಿ ಇನ್ಕಮ್ ಥ್ರೂ ಬ್ಯಾಂಕು 15,000 rupees ಅಂತಿದೆಯಲ್ಲ, ಪೆಟಿ ಇನ್ಕಮ್ ಅಂದರೆ ರಿಸೀವ್ ಆಗ್ತಿದೆ ನನಗೆ ಅಂತ ಅರ್ಥ. ಅದು ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಥ್ರೂ ಬ್ಯಾಂಕ್ ಅಂತ ಕೊಟ್ಟಿರೋದಕ್ಕೆ SBI ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೆಟಿ ಇನ್ಕಮ್ ಅಂತ ಕೊಟ್ಟು 15,000 rupees ಅಮೌಂಟ್ ಹಾಕಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಹಾಗೆ ಡೊನೇಷನ್ ರಿಸೀವ್ಡ್ 600 rupees ಅಂತಿದ್ದಲ್ಲ, ಅಂದರೆ ಡೊನೇಷನ್ ಅನ್ನೋದು ನಮಗೆ ಅಮೌಂಟ್ ಬರ್ತಿದೆ 600 rupees, ಅದನ್ನು ನಾನು ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಈ ಡೊನೇಷನ್ ಅನ್ನೋದು ಕೊಟ್ಟು 600 rupees ನಾನು ಅಮೌಂಟ್ ಹಾಕಿ ಅಕ್ಸೆಪ್ಟ್ ಮಾಡ್ತೀನಿ. ಕಂಪ್ಯೂಟರ್ ಪರ್ಚೇಸ್ಡ್ 15,000 rupees ಅಂತಿದೆ. ಕಂಪ್ಯೂಟರ್ ಅನ್ನೋದು ಪರ್ಚೇಸ್ ಮಾಡ್ತಾ ಇದೀವಿ 15,000 rupeesಗೆ, ಅದು ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಥ್ರೂ ಬ್ಯಾಂಕ್ ಅಂತ ಕೊಟ್ಟಿಲ್ಲ, ಅದಕ್ಕೆ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಪ್ಯೂಟರ್ ಅಂತ ಕೊಟ್ಟು 15,000 rupees ಅಮೌಂಟ್ ಹಾಕಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ನೆಕ್ಸ್ಟ್ ಕರೆಂಟ್ ಬಿಲ್ ಪೇಡು 250 rupees ಅಂತಿದೆ, ಅದು ಕೂಡ ಪೇಮೆಂಟಲ್ಲಿ ಎಂಟ್ರಿ ಆಗುತ್ತೆ. ಮೇಲ್ಗಡೆ ಕ್ಯಾಶ್,
ಇಲ್ಲಿ ಕರೆಂಟ್ ಬಿಲ್ ಅಂತ ಹೇಳಿ ತಗೊಂಡು 250 rupees ಅಮೌಂಟ್ ಹಾಕಿ ಅಕ್ಸೆಪ್ಟ್ ಮಾಡ್ತೀನಿ. ಲಾಸ್ಟ್ ಒನ್ ಆಫೀಸ್ ಎಕ್ಸ್ಪೆನ್ಸಸ್ ಥ್ರೂ ಬ್ಯಾಂಕು 32,000 rupees ಅಂತಿದೆ. ಅದು ಆಫೀಸ್ ಎಕ್ಸ್ಪೆನ್ಸ್ ಆಗ್ತಿದ್ದಲ್ಲ ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಥ್ರೂ ಬ್ಯಾಂಕ್ ಇರೋದಕ್ಕೆ SBI ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ತಗೊಂಡು 32,000 rupees ಅಮೌಂಟ್ ಹಾಕಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ಅದೇ ರೀತಿ ಈ ಎಲ್ಲ ಎಂಟ್ರಿ ಕಂಪ್ಲೀಟ್ ಆದಮೇಲೆ ಈ ಪ್ರಾಬ್ಲಮ್ ಪ್ರಕಾರ ಎರರ್ಸ್ ಅಂತ ಇದೆಯಲ್ಲ, ಅಂದರೆ ಇದನ್ನ ರೆಕ್ಟಿಫಿಕೇಶನ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಯಾವ ರೀತಿ ಅಂದರೆ ಇಲ್ಲಿ ಫಸ್ಟ್ ಒನ್ ಹೇಳಿರೋ ಪ್ರಕಾರ ಸ್ಕೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕು 80,000 rupees ಅಂತೇಳಿ ನಾನು ಫಸ್ಟಿಗೆ ಎಂಟ್ರಿ ಮಾಡಿರೋದು 18,000 rupees ಅಂತೇಳಿ, ಅಂದರೆ 18,000 ರೂಪಾಯಿ ಎಂಟ್ರಿ ಮಾಡೀನಿ. 18,000 ರೂಪಾಯಿ ಅಲ್ಲ, ಅದು 80,000 ರೂಪಾಯಿ ಎಂಟ್ರಿ ಮಾಡಬೇಕಾಗಿತ್ತು. ಅದು ಮಿಸ್ಟೇಕ್ ಆಗಿದೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಒಂದು ಸೊಲ್ಯೂಷನ್ ಏನಪ್ಪ ಅಂತಂತಂದರೆ ಅಕೌಂಟಿಂಗ್ ವರ್ಡ್ಸಲ್ಲಿ ನಾನು ಪೇಜ್ ಅಪ್ ಮಾಡ್ಕೊಂತ ಹೋದ್ನಂತಂದ್ರೆ ನಾನು ಪ್ರೀವಿಯಸ್ ಏನು ಎಂಟ್ರಿ ಮಾಡಿರ್ತೀನಲ್ಲ ಅದು ಎಂಟ್ರಿ ಎಲ್ಲ ತೋರಿಸ್ಕೊಂತ ಹೋಗುತ್ತೆ. ಅದರಲ್ಲಿ ಸ್ಕೂಟರ್ ಪರ್ಚೇಸ್ಡ್ ಎಲ್ಲಿದೆ ಅಂತ ನೋಡಿ ನಾನು ಅಮೌಂಟನ್ನ ಸರಿ ಮಾಡ್ಬೋದು. ಇಲ್ಲಿ ಕಾಣ್ತಿದೆಯಲ್ಲ SBI ಬ್ಯಾಂಕು ಸ್ಕೂಟರ್ ಅಂತೇಳಿ, ಇಲ್ಲಿ ನಾನು ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಸ್ಕೂಟರ್ ಅಂತ ಇದೆಯಲ್ಲ ಈ 18,000 rupees ಇದೆಯಲ್ಲ ಈ 80,000 rupees ಅಮೌಂಟ್ ಮಾಡಿ ಮತ್ತೆ ಎಂಟರ್ ಅಂತ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ ಸೇವ್ ಆಗುತ್ತೆ. ಅದೇ ರೀತಿ ಇನ್ನೊಂದು ವೇ ಕೂಡ ಇದೆ. ಅದು ಯಾವುದಪ್ಪ ಅಂತಂದರೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡಿಸ್ಪ್ಲೇ ಅಂತ ಕಾಣ್ತಿದೆಯಲ್ಲ, ನೀವು ಡಿಸ್ಪ್ಲೇನಲ್ಲಿ ಹೋಗಿ ಡೇ ಬುಕ್ಕಲ್ಲಿ ಹೋದರೆ ನೀವು ವೋಚರ್ಸ್ ಎಲ್ಲ ಎಂಟ್ರಿ ಮಾಡಿರ್ತೀವಲ್ಲ ಆ ವೋಚರ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಮಗೆ ಯಾವ ವೋಚರ್ ಬೇಕೋ ಆ ವೋಚರ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಚೇಂಜಸ್ ಮಾಡ್ಕೋಬಹುದು. ಈ ಎರರ್ಸಲ್ಲಿ ಫಸ್ಟ್ ಒಂದು ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿದ್ದೀನಲ್ಲ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಿದೆ, ಸ್ಯಾಲರಿ ಪೇಡ್ ಥ್ರೂ ಬ್ಯಾಂಕು 5,500 ಅಂತ ಇದೆ. ಇಲ್ಲಿ ಸ್ಯಾಲರಿ ಪೇಡ್ ಎಲ್ಲಿದೆ ನೋಡಬೇಕು. ಈ ಸೆಕೆಂಡ್ ಒನ್ ಇದೆಯಲ್ಲ ಇಲ್ಲಿ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿದರೆ ಈ ಪ್ರಾಬ್ಲಮ್ ಪ್ರಕಾರ ಸ್ಯಾಲರಿ ಪೇಡ್ ಥ್ರೂ ಬ್ಯಾಂಕು 5,500 rupees ಅಂತಿದೆ. ಇಲ್ಲಿ ಕ್ಯಾಶ್ ಅಂತ ಇದೆ, ಅದಕ್ಕೋಸ್ಕರ ಥ್ರೂ ಬ್ಯಾಂಕ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಈ 15,000 rupees ಇದೆಯಲ್ಲ ಇದನ್ನು 5,500 rupees ಅಮೌಂಟ್ ಆಗಿ ಚೇಂಜಸ್ ಮಾಡಬೇಕಾಗುತ್ತೆ. ಚೇಂಜಸ್ ಮಾಡಿ ನಾನು ಈ ಎರರ್ನ ಸಾಲ್ವ್ ಮಾಡಿ ಅಕ್ಸೆಪ್ಟ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಪೆಟಿ ಇನ್ಕಮ್ 25,000 rupees ಅಂತಿದೆ. ಪೆಟಿ ಇನ್ಕಮ್ ಎಲ್ಲಿದೆ ನೋಡ್ಕೋಬೇಕು. ಪೆಟಿ ಇನ್ಕಮ್ ಇದೆಯಲ್ಲ ಇಲ್ಲಿ ಈ ಪೆಟಿ ಇನ್ಕಮ್ ಅಲ್ಲಿ ಥ್ರೂ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾನು ಕ್ಯಾಶ್ ಆಗಿ ತಗೋಬೇಕು. ಕ್ಯಾಶ್ ಅಂತ ತಗೊಂಡು ಈ ಪೆಟಿ ಇನ್ಕಮ್ ನ 15,000 rupees ಇರೋದನ್ನ 25,000 rupees ಆಗಿ ಅಮೌಂಟ್ ಚೇಂಜ್ ಮಾಡಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡಿ ಈ ರೀತಿ ನಾನು ಚೇಂಜಸ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಒಂದು ಡೊನೇಷನ್ ರಿಸೀವ್ಡ್ ಥ್ರೂ ಬ್ಯಾಂಕು 6,000 rupees ಅಂತಿದೆ. ಈ ಡೊನೇಷನ್ ರಿಸೀವ್ಡ್ ಎಲ್ಲಿದೆ ಅಲ್ಲಿ ಹೋಗ್ತೀನಿ ನಾನು. ಅಂಡ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಪ್ರಾಬ್ಲಮ್ ಪ್ರಕಾರ ಥ್ರೂ ಬ್ಯಾಂಕ್ ಅಂತ ಕೊಟ್ಟಿದ್ರಲ್ಲ SBI ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ಡೊನೇಷನ್ ರಿಸೀವ್ಡ್ 600ನ 6,000 rupees ಆಗಿ ಅಮೌಂಟ್ ಚೇಂಜ್ ಮಾಡ್ಕೊಂಡು ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ಕೊಂತೀನಿ. ಅದೇ ರೀತಿ ಕರೆಂಟ್ ಬಿಲ್ ಪೇಡ್ ಥ್ರೂ ಬ್ಯಾಂಕು 1250 ಅಂತಿದೆ. ಈ ಕರೆಂಟ್ ಬಿಲ್ ಅನ್ನೋದು ಥ್ರೂ ಬ್ಯಾಂಕ್ ಇದೆಯಲ್ಲ ನಾನು SBI ಅಂತ ಸೆಲೆಕ್ಟ್ ಮಾಡಿಕೊಂಡು 250 ಇರೋದನ್ನ 1250 ಆಗಿ ಅಮೌಂಟ್ ಚೇಂಜ್ ಮಾಡಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ಅಂಡ್ ಲಾಸ್ಟ್ ಒನ್ ಮೊಬೈಲ್ ಪರ್ಚೇಸ್ಡ್ 12,000 rupees ಅಂತಿದೆ. ಅಲ್ಲಿ ಬ್ರಾಕೆಟಲ್ಲಿ ರೀಪ್ಲೇಸ್ ಕಂಪ್ಯೂಟರ್ ಪರ್ಚೇಸ್ಡ್ 15,000 rupees ಅಂತಿದೆ. ಅಂದರೆ ಈ ಮೊಬೈಲ್ ಪರ್ಚೇಸ್ಡ್ ಅಂತಿದೆಯಲ್ಲ 12,000 rupees ಅಂತ ಆಗಬೇಕು. ಹಾಗೆ ಇಲ್ಲಿ ಕಂಪ್ಯೂಟರ್ ಪರ್ಚೇಸ್ಡ್ ಅನ್ನೋ ಲೆಜ್ಜರ್ಸ್ ಇದೆಯಲ್ಲ ಆ ಲೆಜ್ಜರ್ ಜಾಗದಲ್ಲಿ ಮೊಬೈಲ್ ಪರ್ಚೇಸ್ಡ್ ಅಂತೇಳಿ ಎಂಟ್ರಿ ಆಗಬೇಕಂತ ಹೇಳ್ತಿದ್ದಾರೆ. ಅದು ಯಾವ ರೀತಿ ಅಂದರೆ ಲೆಜ್ಜರ್ಸ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಅಕೌಂಟಿಂಗ್ ಇನ್ಫೋದಾಗ ಹೋಗಿ ಲೆಜ್ಜರ್ಸ್ ಅಂತಿದೆಯಲ್ಲ ಈ ಲೆಜ್ಜರ್ಸಲ್ಲಿ ಕ್ರಿಯೇಟ್ ಡಿಸ್ಪ್ಲೇ ಆಲ್ಟರ್ ಅಂತಿದೆಯಲ್ಲ ಆಲ್ಟರ್ನಲ್ಲಿ ಹೋಗ್ಬೇಕಾಗುತ್ತೆ. ಆಲ್ಟರ್ನಲ್ಲಿ ಆಲ್ ಐಟಮ್ಸ್ ತಗೊಂಡು ಇವಾಗ ಕಂಪ್ಯೂಟರ್ ಪ್ಲೇಸ್ನಲ್ಲಿ ಮೊಬೈಲ್ ಅಂತೇಳಿ ಎಂಟ್ರಿ ಮಾಡಿ ಲಾಸ್ಟ್ವರೆಗೂ ಎಂಟರ್ ಅಂತ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಎಲ್ಲ ಲೆಜ್ಜರ್ಸ್ನ. ಈ ರೀತಿ ನಾನು ಲೆಜ್ಜರ್ಸ್ನ ಚೇಂಜಸ್ ಮಾಡ್ಕೋಬಹುದು. ಅಂಡ್ ಅಮೌಂಟ್ ಚೇಂಜ್ ಮಾಡ್ಬೇಕಪ್ಪ ಅಂತಂದ್ರೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಡಿಸ್ಪ್ಲೇ ಹೋಗಿ ಡೇ ಬುಕ್ಕಲ್ಲಿ ಹೋಗಿ ಇವಾಗ ಕಂಪ್ಯೂಟರ್ ಪ್ಲೇಸಲ್ಲಿ ಮೊಬೈಲ್ ಅಂತ ಆಗಿರುತ್ತೆ. ನಾನು ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಮೊಬೈಲ್ 15,000 ಅಂತ ಇದೆಯಲ್ಲ ಇದನ್ನು 12,000 rupees ಅಮೌಂಟ್ ಹಾಕಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ಈ ರೀತಿ ನಾವು ಲೆಜ್ಜರ್ಸ್ನಾಗಲಿ ವೋಚರ್ಸ್ನಾಗಲಿ ಚೇಂಜಸ್ ಮಾಡ್ಕೋಬೋದು. ನಾನು ಎಸ್ಕೇಪ್ ಕ್ಲಿಕ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ಚೆಕ್ ಮಾಡಿದರೆ ಈ ಪ್ರಾಬ್ಲಮ್ ಪ್ರಕಾರ ಇದು ಲಾಸಲ್ಲಿದೆ. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ರೈಟ್ ಸೈಡ್ ಬಂದಿದೆಯಲ್ಲ 7,750 ಅನ್ನೋದು ಲಾಸಲ್ಲಿದೆ. ಅದೇ ರೀತಿ ಬ್ಯಾಂಕಲ್ಲಿ ಕೂಡ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ ಅಂತೇಳಿ ನೋಡ್ಕೋಬಹುದು. ಡಿಸ್ಪ್ಲೇಯಲ್ಲಿ ಅಕೌಂಟ್ ಬುಕ್ ಅಂತಿದೆಯಲ್ಲ ಕ್ಯಾಶ್ ಅಂಡ್ ಬ್ಯಾಂಕ್ ಬುಕ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಕ್ಯಾಶ್ ಇನ್ ಹ್ಯಾಂಡ್ 3,13,000 rupees ಇದೆ. ಅದೇ ರೀತಿ SBI ಬ್ಯಾಂಕಲ್ಲಿ 12,250 rupees ಅಮೌಂಟ್ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ತಿಳಿಸ್ಬೇಕಂತಿದ್ರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.